ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಡುಪಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಬಂಧನವಾಗಿರುವುದು ನಿಜ, ಚೆನ್ನಯ್ಯ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಅರೆಸ್ಟ್ ಆಗಿರೋದು ನಿಜ. ಗೃಹ ಸಚಿವರ ಅಧಿಕೃತ ಹೇಳಿಕೆ ಇದು. ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಬಂಧನ ಆಗಿರೋದಂತೂ ನಿಜ. ಎಸ್ಐಟಿ ಕಸ್ಟಡಿಗೆ ತೆಗೆದುಕೊಂಡಿದೆ. ಚೆನ್ನಯ್ಯ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ತನಿಖೆ ಪೂರ್ಣಗೊಳ್ಳುವವರೆಗೆ ಯಾವುದೇ ಮಾಹಿತಿ ನೀಡೋದಕ್ಕೆ ಸಾಧ್ಯವಿಲ್ಲ. ವಿ ಕೆನಾಟ್ ರಿವೀಲ್. ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಇದು. ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ. ಹೆಚ್ಚಿನ ಮಾಹಿತಿ ಎಸ್ಐಟಿಯಿಂದ ಪಡೆಯುತ್ತೇನೆ. ವೈಯಕ್ತಿಕವಾಗಿ ಎಸ್ಐಟಿಯಿಂದ ಗೃಹ ಇಲಾಖೆ ಪಡೆದುಕೊಳ್ಳುತ್ತಾ ಇರುತ್ತೆ. ಸಾರ್ವಜನಿಕವಾಗಿ ತನಿಖೆ ಪೂರ್ಣಗೊಂಡ ನಂತರವಷ್ಟೇ ರಿವೀಲ್ ಮಾಡಬೇಕಾಗಿರುವುದು. ಇಲ್ಲದಿದ್ದರೆ ತನಿಖೆಗೆ ಒಂದಷ್ಟು ತೊಡಕುಗಳಾಗುತ್ತೆ. ಆರಂಭದಲ್ಲೇ ನಾವು ಎಸ್ಐಟಿ ತನಿಖೆಯ ರೂಪುರೇಷೆಗಳನ್ನು ಹೇಳಿದ್ರೆ ತನಿಖೆಗೆ ಒಂದಷ್ಟು ಅಡೆತಡೆಗಳು ಬರಬಹುದು ಅನ್ನೋ ಕಾರಣಕ್ಕೋಸ್ಕರ ಗೃಹ ಸಚಿವಾಲಯ ಕೆಲ ಹೇಳಿಕೆಗಳನ್ನು ಬಹಿರಂಗಪಡಿಸೋದಿಲ್ಲ. ಉಡುಪಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಿರುವಂತಹದ್ದು. ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಅರೆಸ್ಟ್ ಆಗಿರೋದು ನಿಜ, ಎಸ್ಐಟಿ ಕಸ್ಟಡಿಗೆ ತೆಗೆದುಕೊಂಡಿರೋದು ಕೂಡ ನಿಜ. ಎಸ್ಐಟಿ ಅಧಿಕಾರಿಗಳ ಅತ್ಯಂತ ಪ್ರಾಮಾಣಿಕ ಕೆಲಸಗಳು ಮುಂದುವರಿಯುತ್ತೆ. ತನಿಖೆ ಪೂರ್ಣಗೊಂಡ ನಂತರವಷ್ಟೇ ಅದರ ಮಾಹಿತಿಗಳನ್ನು ಹೇಳೋದಕ್ಕೆ ಸಾಧ್ಯ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಹಾಗಾದರೆ ಗೃಹ ಸಚಿವರು ಉಡುಪಿಯಲ್ಲಿ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಈ ತರಹದೊಂದು ಹೇಳಿಕೆ ಕೊಟ್ಟರು. ಸೊ ಅಧಿಕೃತವಾಗಿ ಅರೆಸ್ಟ್ ಮಾಡಿರೋದಂತೂ ನಿಜ. ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾರೆ. ಈಗಲೇ ಎಲ್ಲವನ್ನು ಕೂಡ ರಿವೀಲ್ ಮಾಡೋದಕ್ಕೆ ಆಗೋದಿಲ್ಲ ಗೃಹ ಇಲಾಖೆ. ಹಾಗಾಗಿ ನಾನು ಎಸ್ಐಟಿ ಅಧಿಕಾರಿಗಳ ಜೊತೆ ವೈಯಕ್ತಿಕವಾಗಿ ಮಾತನಾಡ್ತೇನೆ. ಏನೇನು ತನಿಖೆಗಳಾಗಿದೆ ಅದರ ಎಲ್ಲ ಪ್ರಾಸೆಸ್ ಅಥವಾ ಅದರ ಪ್ರಕ್ರಿಯೆಗಳ ಬಗ್ಗೆ ತಿಳ್ಕೊತೀನಿ. ಆದರೆ ರಿವೀಲ್ ಮಾಡೋದು ತನಿಖೆ ಪೂರ್ಣಗೊಂಡ ನಂತರ ಅಂಥೇಳಿ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.